ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು GDS ಅಪ್ಲಿಕೇಶನ್ ಬಗ್ಗೆ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ GDS ಅಪ್ಲಿಕೇಶನ್ಗೆ ತುಂಬಾ ಜನ ಬಂದು ಇವಾಗ ಅಪ್ಲೈ ಮಾಡ್ತಿದ್ದಾರೆ. ಅಪ್ಲೈ ಮಾಡಬೇಕಾದ್ರೆ ಕೆಲವೊಂದು ಡಿವಿಷನ್ಸ್ ಗಳಲ್ಲಿ ಪೋಸ್ಟ್ ಗಳು ಏನಿದೆ ನೋಡಿ, ಅದು ಕಮ್ಮಿ ಆಗ್ತಾ ಬರ್ತಿದೆ. ಸೊ ಇದು ತುಂಬಾ ಜನ ನೋಟಿಸ್ ಮಾಡೇ ಇರ್ತೀರಾ. ಕಳೆದ ವರ್ಷ ಈ ತರ ಆಗ್ತಿರ್ಲಿಲ್ಲ. ಅಲ್ಲಿ 60 ಪೋಸ್ಟ್ ಇತ್ತು ಅಂತ ಹೇಳೋದಾದ್ರೆ 2,000 ಜನ 3,000 ಜನ ಆ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿದ್ರು ಕೂಡ ಅದು ನಂಬರ್ಸ್ ಕಮ್ಮಿ ಆಗ್ತಿರ್ಲಿಲ್ಲ. ಬಟ್ ಇವಾಗ ಆ ಒಂದು ನಂಬರ್ಸ್ ಕಮ್ಮಿ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಸೊ ಮೊದಲನೇದಾಗಿ ಇದು ಹೊಸ ಪೋರ್ಟಲ್ ಆಗಿರೋದ್ರಿಂದ ಸ್ವಲ್ಪ ಇಶ್ಯೂ ಬಂದಿರಬಹುದು. ಸೊ ಹಂಗಾಗಿ ಇನ್ನೊಂದು 2 days ವೇಟ್ ಮಾಡಿ ಕರೆಕ್ಟ್ ಆಗಿ ಆ ಒಂದು ನಂಬರ್ಸ್ ಎಲ್ಲಾನು ಕೂಡ ಎಷ್ಟು ವೇಕೆನ್ಸೀಸ್ ಗಳು ಬರುತ್ತೆ ಅಂತ ಹೇಳಿ ಆಕ್ಟಿವೇಟ್ ಆಗುತ್ತೆ. ಅಲ್ಲಿ ತನಕನೂ ಕೂಡ ವೇಟ್ ಮಾಡಿ. ಅಲ್ಲಿ ನಂಬರ್ಸ್ ಏನೋ ಕಮ್ಮಿ ಆಗ್ತಿದೆ, 0 ಅಂತ ತೋರಿಸಿದೆ. ಕೆಲವೊಂದು ಡಿವಿಷನ್ಸ್ ಗಳಲ್ಲಿ ಏನ್ ನೀವು ಅಪ್ಲೈ ಮಾಡಕ್ ಹೋಗ್ತೀರಾ ನೋಡಿ, ಡಿವಿಷನ್ಸ್ ನೇಮ್ಸ್ ಗಳೇ ಇಲ್ಲ. ನೀವು ಎಲ್ಲ ಅಪ್ಲೈ ಮಾಡಬೇಕು ಅಂತ ಇದ್ದೀರೋ ಆ ಒಂದು ನೇಮು ಫಸ್ಟ್ ಡೇ ಇದ್ದಿದ್ದು ಇವಾಗಿಲ್ಲ. ಸೊ ಹಾಗಾಗಿ 1-2 ದಿನ ವೇಟ್ ಮಾಡಿ, ಅದು ನಂಬರ್ಸ್ ಆಕ್ಟಿವೇಟ್ ಆದಮೇಲೆ ಅಪ್ಲೈ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಹಾಗಾಗಿ ತುಂಬ ಜನ ಬಂದು ಆ ಥರದಲ್ಲಿ ಯಾವ್ಯಾವ ಡಿವಿಷನ್ಗೆ ಅಪ್ಲೈ ಮಾಡ್ತಿದ್ದೀರಾ, ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಇನ್ನೂ ತುಂಬ ಜನ ಬಂದು 2 ಸತಿ ಅಪ್ಲಿಕೇಶನ್ ಹಾಕೋಕ್ಕೆ ನೋಡ್ತಿದ್ದೀರಾ. ಈ ಥರನೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಒಂದು ಸತಿ ಅಷ್ಟೇ ಅಪ್ಲಿಕೇಶನ್ ಹಾಕೋಕ್ಕಾಗೋದು. ಪ್ರತಿ ಸತಿನೂ ಕೂಡ ಪಾಸ್ವರ್ಡ್ನ ಫರ್ಗಟ್ ಮಾಡೋದು, ಇನ್ನೊಂದು ನಂಬರಿಂದ ಲಾಗಿನ್ ಆಗಿಬಿಟ್ಟು ಇನ್ನೊಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು, ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದೇ ನಂಬರಿಂದ ಒಂದೇ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಒಂದ್ ವೇಳೆ ನಿಮ್ ಸೆಲೆಕ್ಟ್ ಆದ್ರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಿಮ್ಮ ಒಂದು ಏನದು ಅಪ್ಲಿಕೇಶನ್ಸ್ ಎಲ್ಲಾನು ಕೂಡ ರಿಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಒಂದೇ ನಂಬರಿಂದ ಒಂದೇ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ, ಓಕೆನಾ. ಎರಡನೇದಾಗಿ ತುಂಬಾ ಜನ ಬಂದು ಕಟ್ ಆಫ್ ಬಗ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತಾನು ಕೂಡ ವಿಡಿಯೋ ಕೇಳ್ತಿದ್ರಿ. ಅವೆರಡು ವಿಡಿಯೋನು ಕೂಡ ನಮ್ಮ ಚಾನಲ್ ಅಲ್ಲಿ ಅವೈಲಬಿಲಿಟಿ ಆಗಿದೆ. ಪ್ಲೇ ಲಿಸ್ಟ್ ಅಲ್ಲಿ GDS ಅಂತ ಹೇಳ್ಬಿಟ್ಟು ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನೀವು ನೋಡ್ಬೋದು. ಅವೆರಡೇ ವಿಡಿಯೋನೇ ಇರುತ್ತೆ. ಒಂದು ಕಟ್ ಆಫ್ ಇರುತ್ತೆ, ಒಂದು ಅಪ್ಲೈ ಮಾಡೋದು ಹೇಗೆ ಅಂತ ಇರುತ್ತೆ. ಅವೆರಡು ವಿಡಿಯೋನು ಕೂಡ ನೀವು ನೋಡ್ಬೋದು, ಓಕೆನಾ. ಸೊ ತುಂಬಾ ಜನ ಕೇಳ್ತಿರುವಂಥದ್ದು ಏನಪ್ಪಾ ಅಂದ್ರೆ, ಈ ಒಂದು GDS ಅಪ್ಲಿಕೇಶನ್ ಅಪ್ಲೈ ಮಾಡಿ ಸೆಲೆಕ್ಟ್ ಆದ್ವಿ ಅಂದ್ರೆ ಕರೆಸ್ಪಾಂಡಿಂಗ್ ನಲ್ಲಿ ನಾವು ಸ್ಟಡೀಸ್ನು ಕೂಡ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಇದು ಕಂಪ್ಲೀಟ್ ಆಗಿ ಗೌರ್ಮೆಂಟ್ ಜಾಬಾ, ನೆಕ್ಸ್ಟ್ ಪ್ರಮೋಷನ್ಸ್ ಗಳು ಸಿಗುತ್ತಾ ಅಂತಾನು ಕೂಡ ತುಂಬಾ ಜನ ಕೇಳ್ತಿದ್ದಾರೆ. ಮೊದಲನೇದಾಗಿ ಇದನ್ನ ಕರೆಸ್ಪಾಂಡಿಂಗ್ ಅಲ್ಲೂ ಕೂಡ ನೀವು ಮಾಡ್ಬೋದು. ಸ್ಟಡೀಸ್ ಜೊತೆಗೆ ನೀವೇನೋ ಒಂದು ವೇಳೆ ಕರೆಸ್ಪಾಂಡಿಂಗ್ ತಗೊಂಡಿದ್ದೀರಾ ಅಂದ್ರೆ ಅದ್ರ ಜೊತೆ ಪೋಸ್ಟ್ ಆಫೀಸ್ ಜಾಬನ್ನು ಕೂಡ ಮಾಡಬಹುದು, ಓಕೆನಾ. ಇದೊಂದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಇದಕ್ಕೆ ಸಂಬಂಧಪಟ್ಟಿರುವಂತ ಪ್ರಮೋಷನ್ಸ್ ಒಂದ್ ವೇಳೆ ನಾನು ತುಂಬಾ ಜನ ಕೇಳ್ತಿದ್ದೀರಾ. ಸೊ ಮೊದಲನೇದಾಗಿ ಒಂದ್ 2-3 ವರ್ಷ ನೀವು ಸರ್ವಿಸ್ ಮಾಡಿದೀರಾ ಅಂದ್ರೆ ಅದಾದ್ಮೇಲೆ ಪ್ರಮೋಷನ್ಸ್ ಗಳು ಸಿಗುತ್ತೆ. ಯಾವ ರೀತಿ ಪ್ರಮೋಷನ್ ಸಿಗುತ್ತೆ ಅಂದ್ರೆ, ಎಕ್ಸಾಮ್ ಬರ್ದ್ಬಿಟ್ಟು ನೀವು ಪ್ರಮೋಷನ್ಗೆ ಅಪ್ಲೈ ತರ ಮಾಡಬಹುದು. ಇವಾಗ ನೋಡಿ, ಇವಾಗ GDS ನಲ್ಲಿ ಇದ್ದೀರಾ, BPM ನಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಹೈಯರ್ ಪೋಸ್ಟ್ ಹೋಗ್ಬೇಕು ಅಂದ್ರೆ ಒಂದೇ ಆಪ್ಷನ್, MTS ಪೋಸ್ಟ್ ನೀವು ಫಸ್ಟ್ ಆಪ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದು, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಸೊ ಇದಕ್ಕೆ ನೀವು ಪ್ರತಿ ವರ್ಷನೂ ಕೂಡ ಜುಲೈನಲ್ಲಿ ನೋಟಿಫಿಕೇಶನ್ ಬಿಡ್ತಾರೆ. ಸೊ ಈ ವರ್ಷನೂ ಕೂಡ ಬಿಟ್ಟಿದ್ದಾರೆ. ಒಂದ್ ವೇಳೆ ನಿಮ್ಗೆ GDS ನಲ್ಲಿ ಒಂದ್ 2-3 ವರ್ಷ ಸರ್ವಿಸ್ ಆಗಿತ್ತು ಅಂದ್ರೆ ನೀವು ಪಕ್ಕ ಅಪ್ಲೈ ಮಾಡಿಬಿಟ್ಟು MTS ಪೋಸ್ಟ್ಗೆ ಹೋಗ್ಬೋದು. ಅಲ್ಲಿ ನಿಮಗೆ ಸ್ಯಾಲರಿನೂ ಕೂಡ ಡಬಲ್ ಸಿಗುತ್ತೆ. ತುಂಬಾ ಜನ ಏನಂತಿದ್ದಾರೆ ಅಂದ್ರೆ, ಇವಾಗ ನಾನು ABPM ನಲ್ಲಿ ಇದ್ದೀನಿ, BPMಗೆ ಮತ್ತೆ ನಾನು ಅಪ್ಲೈ ಮಾಡಿದ್ದೀನಿ. ಸೊ ಅವಾಗ ನಾನು BPM ಜಾಬ್ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಿದ್ರೆ, ಯಾವುದೇ ಕಾರಣಕ್ಕೂ ಈ ತರ ಮಾಡಕ್ ಹೋಗ್ಬೇಡಿ. ಏನಕ್ಕಪ್ಪ ಅಂದ್ರೆ, ನೀವು ABPM ನಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ನೆಕ್ಸ್ಟ್ ನೀವು MTS ಪೋಸ್ಟ್ಗೆ ಹೋಗಿ. ಯಾವುದೇ ಕಾರಣಕ್ಕೂ ನೀವು ಮತ್ತೆ BPMಗೆ ಅಪ್ಲೈ ಮಾಡಕ್ ಹೋಗ್ಬೇಡಿ. BPM ನೀವು ಅಪ್ಲೈ ಮಾಡಬೇಕು ಅಂದ್ರೆ ಮತ್ತೆ ಪ್ರೊಸೀಜರ್ ಅದಕ್ಕೆಲ್ಲ ತುಂಬಾ ಚೇಂಜ್ ಇರುತ್ತೆ. ಇದಕ್ಕೆ ರಿಸೈನ್ ಮಾಡಬೇಕು, ಸೊ ಆ ಥರ ಎಲ್ಲ ಇರುತ್ತೆ. ಸೊ ಹಂಗಾಗಿ ಅವೆಲ್ಲ ತಲೆನೋವು. ಹಂಗಾಗಿ ನಾನು ಹೇಳೋಂಥದ್ದು ಏನಪ್ಪಾ ಅಂದ್ರೆ, ನೀವು ABPM ಅಥವಾ BPM ನಲ್ಲಿ ವರ್ಕ್ ಮಾಡ್ತಿದ್ದೀರಾ, 2-3 ವರ್ಷ ಸರ್ವಿಸ್ ಮಾಡಿದ್ದೀರಾ ಅಂದ್ರೆ ಡೈರೆಕ್ಟ್ ಆಗಿ ನೀವು ಹೈಯರ್ ಪೋಸ್ಟ್ಗೆ ಹೋಗಿ. ಯಾವುದೇ ಕಾರಣಕ್ಕೂ ಅದೇ ಪೋಸ್ಟ್ಗೆ ಹಿಂದೆ ಮುಂದೆ ಹೋಗಕ್ಕೆ ಹೋಗ್ಬೇಡಿ. ಹೈಯರ್ ಪೋಸ್ಟ್ಗೆ ಹೋಗಿ ಒಳ್ಳೆ ಸ್ಯಾಲರಿನೂ ಕೂಡ ಸಿಗುತ್ತೆ. ಸೊ ಹಂಗಾಗಿ ಇದ್ರ ಬಗ್ಗೆ ತುಂಬಾ ಮಾಹಿತಿ ಕೇಳ್ತಿದ್ರಿ, ಅದಕ್ಕೋಸ್ಕರ ಅಂತ ತಿಳಿಸ್ಕೊಡ್ತಿದ್ದೀನಿ. ಇನ್ನೇನ ಡೌಟ್ ಇತ್ತು ಅಂತ ಹೇಳೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ತುಂಬಾ ಜನ ಬಂದು ಆ ಡಿವಿಷನ್ಗೆ ಸೆಲೆಕ್ಟ್ ಆಗ್ತೀನಾ, ಈ ಡಿವಿಷನ್ಗೆ ಸೆಲೆಕ್ಟ್ ಆಗ್ತೀನಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ರಿ. ಅದ್ರದ್ದು ವಿಡಿಯೋ ಅವಾಗಲೇ ನಾನು ಕಟ್ ಆಫ್ ಬಗ್ಗೆ ಮಾಡಿದ್ದೀನಿ. ಒಂದ್ಸತಿ ಆ ಒಂದು ವಿಡಿಯೋ ಚೆಕ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.